ಅಭಿಮಾನಿಗಳು ಸ್ವಲ್ಪ ನೋಡ್ಬೇಕಿದೆ. ತಾಯಿಯ ಕಣ್ಣೀರು ಅದು ಶಾಪ ಆಗುತ್ತೆ ಯಾವತ್ತೂ. ಯಾರ್ಯಾರು ಮೆಸೇಜ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಹೀರೋಯಿಸಂ ತೋರಿಸ್ತಿದ್ದೀರಲ್ಲ, ಈ ತಾಯಿ ಕಣ್ಣೀರ್ ನೋಡಿ. ಒಂದು ಮೆಸೇಜ್ ಇಂದ ಇಷ್ಟೊಂದು ಕೊಲೆ ಮಾಡೋಂತ ಅವಶ್ಯಕತೆ ಇತ್ತ ಅವರಿಗೆ? ಎದೆಗೆಲ್ಲ ಚುಚ್ಚಿದ್ದಾರೆ, ಕಾಲಿಗೆಲ್ಲ ಹೊಡೆದಿದ್ದಾರೆ, ಬೆನ್ನು ಮೂಳೆ ಮೂಳೆಗೆ ಹೊಡೆದಿದ್ದಾರೆ. ಯಾವ ತರ ಹೊಡೆಸಾರಿಸಿದ್ದಾರೆ ಅದೇ ತರ ಶಿಕ್ಷೆ. ಒಂದು ಕೊಡಿಸಿ ನನ್ನ ಮಗನ ಆತ್ಮಕ್ಕೆ ಶಾಂತಿ ಕೊಡಿಸ್ಬೇಕು, ನಾನು ಅಷ್ಟೇ ಕೇಳ್ಕೊಳ್ಳೋದು. ರೇಣುಕಾ ಸ್ವಾಮಿ ಅವರ ತಾಯಿ ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ಕಾರ. ನಾನು ಒಂದು ಮಗನ ತಾಯಿ. ನನ್ನ ಮಗನ್ಗೆ ಒಂದು ಸಣ್ಣ ನೋವಾದ್ರೂ ನಾವು ತಡ್ಕೊಳಕ್ಕಾಗಲ್ಲ. ನನ್ಗೆ ಒಟ್ಟ ಅವ್ನು ಚಲೋ ಇರ್ಬೇಕು. ಅವ್ನು ಒಂದು ಸ್ವಲ್ಪ ಸಣ್ಣ ಅವ್ನಿಗೆ ಒಂದು ಗುಳ್ಳಿ ಬಂತಂದ್ರೂ ನಂಗೆ ತಡ್ಕೊಳಕ್ಕಾಗಲ್ಲ. ಅಂತದ್ರಾಗ ಮಗನೇ ಇಲ್ಲ, ಇಷ್ಟು ಕ್ರೂರ ಹಿಂಸೆ ಕೊಟ್ಟು ಅವನ್ನ ಅವ್ನ ಹೆಣ ಸಹಿತ ನೋಡ್ದಾರ್ದಂಗೆ ಮಾಡಿದಾರಂದ್ರೆ ನನ್ಗೆ ಅರ್ಥ ಆಗ್ತದೆ ನೀವು ಎಷ್ಟು ನೋವಲ್ಲಿದ್ದೀರಿ. ಇರ್ಲಿ ಬಿಡಿ, ಇರ್ಲಿ. ಸಾಕು ನೋಡಿ, ಡಿ ಬಾಸ್ ಅಭಿಮಾನಿಗಳು ಸ್ವಲ್ಪ ನೋಡ್ಬೇಕಿದೆ. ತಾಯಿಯ ಕಣ್ಣೀರು ಅದು ಶಾಪ ಆಗುತ್ತೆ ಯಾವತ್ತೂ ಕೂಡ. ಪುತ್ರ ಶೋಕಂ ನಿರಂತರಂ ಅಂತ ಹೇಳ್ತಾರೆ. ಅಂದ್ರೆ ತಂದೆ ತಾಯಿ ಬದುಕಿರೋವರೆಗೂ ಆ ಮಗನ ದುಃಖ ತಡ್ಕೊಳಕ್ಕಾಗಲ್ಲ. ಯಾರ್ಯಾರು ಮೆಸೇಜ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಹೀರೋಯಿಸಂ ತೋರಿಸ್ತಿದ್ದೀರಲ್ಲ, ಈ ತಾಯಿ ಕಣ್ಣೀರ್ ನೋಡ್ರಿ. ಈ ತಾಯಿಗೂ ನಿಮ್ ತಾಯಿಗೂ ಏನಾದ್ರು ವ್ಯತ್ಯಾಸ ಇದೆಯಾ? ನಿಮ್ಗೇನಾದ್ರೂ ಆದ್ರೆ ನಿಮ್ ತಂದೆ ತಾಯಿ ತಡ್ಕೊಳ್ತಾರ? ನೋಡ್ಬೇಕಿದನ್ನೆಲ್ಲ ನೀವು. ಜಾಸ್ತಿ ಮಾತಾಡ್ಸಲ್ಲ ನಾನು, ಯಾಕಂದ್ರೆ ನಿಮ್ಗೆ ಅಳಗ್ಸಕ್ ನಂಗೆ ಇಷ್ಟ ಇಲ್ಲ. ನಿಮ್ಮಿಂದ ಅಳಿಸಿ ನಾವು ಬಡಿಬೇಕಾಗಿರೋದು ಏನಿಲ್ಲ. ಅವ್ನಿಗೆ ಏನಾಗ್ಬೇಕು ಹೇಳ, ಅವ್ನಿಗೆ ಏನ್ ಮಾಡ್ಬೇಕು, ಏನ್ ಶಿಕ್ಷೆ ಆಗ್ಬೇಕು ಹೇಳ. ಇದಕ್ಕೆ ಏನ್ ಶಿಕ್ಷೆ ಕೊಡ್ತದೆ ಮೇಡಮ್? ನನ್ನ ಮಗನಿಗೆ ಯಾವ ತರ ಶಿಕ್ಷೆ ಅನುಭವಿಸಿದಾನ, ಅವನಿಗೆ ಯಾವ ರೀತಿ ಅವ್ರು ಹೊಡೆಯಬೇಕಾದ್ರೆ ಅವ್ನು ಹೆಂಗ್ ತಡ್ಕೊಂಡಿದ್ದಾನೆ, ಯಾವ ತರ ಹೊಡೆಸಾರಿಸಿದಾರೆ ಅದೇ ತರ ಶಿಕ್ಷೆ. ಅವ್ನು ಹೆಂಗ್ ತಡ್ಕೊಂಡಿದ್ದಾನೆ ಮೇಡಮ್? ಅಷ್ಟು ಜನ ಹಂಗ ಹೊಡೆದ್ರೆ ಅವ್ರ ತಲೆ ಕೈ ಮಾರ್ಭಂಗಕ್ಕೆಲ್ಲ ಒದ್ದಿದಾರಲ್ಲ ಮೇಡಮ್. ಮನುಷ್ಯ ಅವರು ಎದೆಗೆಲ್ಲ ಚುಚ್ಚಿದ್ದಾರೆ, ಕಾಲಿಗೆಲ್ಲ ಹೊಡೆದಿದ್ದಾರೆ, ಬೆನ್ನು ಮೂಳೆ ಮೂಳೆಗೆ ಹೊಡೆದಿದ್ದಾರೆ. ಒಂದು ಮೆಸೇಜ್ ಇಂದ ಇಷ್ಟೊಂದು ಕೊಲೆ ಮಾಡೋಂತ ಅವಶ್ಯಕತೆ ಇತ್ತ ಅವರಿಗೆ? ಏನ್ ಮಾಡಿದ್ರು ನಡೀತೈತಿ ಅನ್ನೋದು ದರ್ಪ ದೌಲತ್, ಅಹಂಕಾರ, ದುರಹಂಕಾರ ಇರ್ಬೋದು ಮೇಡಮ್. ಅದು ದರ್ಪ ಅಹಂಕಾರ ಅಂತ ಒಂದು ಹುಡುಗನ ಜೀವನ ಸೊಸೈ ನೋಡ್ರೆ ಈ ತರ ಇದ್ದಾರೆ ಮೇಡಮ್. ಅವಳಿಗೆ ಆ ರೀತಿ ಈಗ ನಾವು ಸಮಾಧಾನ ಮಾಡ್ಬೇಕು. ಮಗುನು ನೋಡ್ಲಿಲ್ಲ, ಅವನು ಪ್ರಪಂಚ ಕಂಡ್ಬಿಡಕ್ಕೂ ಮುಂಚೆ ಅವ್ರ ಅಪ್ಪನ ಕಳ್ಕೊಂಡ್ಬಿಡ್ತದೆ. ಈಗ ಯಾವ ರೀತಿ ಅವಳಿಗೆ ಸಮಾಧಾನ ಮಾಡ್ಬೇಕು? ಸರಿಯಾಗಿ ತನಿಖೆ ಮಾಡಿ ಅವ್ರಿಗೆ ಆರೋಪಿಗಳ ಶಿಕ್ಷೆ ಒಂದು ಕೊಡಿಸಿ ನನ್ನ ಮಗನ ಆತ್ಮಕ್ಕೆ ಶಾಂತಿ ಕೊಡಿಸ್ಬೇಕು ಮೇಡಮ್. ನಾನು ಅಷ್ಟೇ ಕೇಳ್ಕೊಳ್ಳೋದು. ಉಗ್ರವಾದ ಶಿಕ್ಷಣ ಕೊಡ್ಬೇಕು ನೋಡ್ರಿ. ಅವ್ರ ಅಭಿಮಾನಿಗಳು ಅದಾರಲ್ರಿ, ನಮ್ ಬಾಸು ಕರೆಕ್ಟಾಗಿ ಮಾಡಿದ್ದಾನೆ ಅಂತ ಮಾತಾಡ್ತಾರಲ್ರಿ, ಅವ್ರಿಗೆ ಏನ್ ಹೇಳ್ತಾರೆ? ಅದೇ ಅವ್ರಿಗೂ ನಮ್ಮ ಮಗನ ಸ್ಥಿತಿನೇ ಆಗ್ಬೇಕು, ಅಂತವ್ರಿಗೂ ದೊಡ್ಡ ಶಿಕ್ಷಣ ಕೊಡ್ಬೇಕು ಅಂತಾನೆ ಕೇಳ್ಕೊಳ್ತೀವಿ. ಓಕೆ, ಇದು ತಾಯಿಯ ಮಾತು. ಎಲ್ಲ ನ್ಯಾಯ ಸಿಗುತ್ತೆ ಬಿಡಿ, ನ್ಯಾಯ ಸಿಗುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.